ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂ ಚ ಹಸ್ತಮಲಕಂ ಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮನ್ ಗುರುಂ ಸಂತತಂ ಅನಾಥೋऽಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ಆತ್ಮೀಯ ವೇದಾಂತ ಪ್ರಿಯರೇ, ಬ್ರಹ್ಮಸೂತ್ರ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು 1ನೇ ಅಧ್ಯಾಯ, ಸಮನ್ವಯ ಅಧ್ಯಾಯದ 4ನೇ ಪಾದದ 7ನೇ ಸೂತ್ರದಿಂದ ಮುಂದುವರಿಸ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ 4ನೇ ಪಾದದ 6ನೇ ವಿಡಿಯೋ ತನಕ ನಾವು ಕೇಳಿಸಿಕೊಂಡಿದ್ದೇವೆ. ಈಗ 7ನೇ ವಿಡಿಯೋ ಒಂದು ಸೂತ್ರವನ್ನು ಹೇಳುತ್ತೆ. ಇದು 555 ಸೂತ್ರಗಳಲ್ಲಿ 113ನೇ ಸೂತ್ರ. ಏನು ಹೇಳುತ್ತೆ ಸೂತ್ರ? ಮಹದ್ವಚ್ಚ. ಸಾಂಖ್ಯರು ಹೇಳುವ ಮಹತ್ ಅನ್ನುವ ತತ್ವ, ಮಹತ್ತತ್ವ ಎಂದರೆ ಸೂಕ್ಷ್ಮವಾಗಿ ಗೋಚರಿಸುವ ಪ್ರಕೃತಿಯನ್ನು ಮಹತ್ ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿ ಗೋಚರಿಸುವ ಪ್ರಕೃತಿ. ಗೋಚರಿಸದ ಪ್ರಕೃತಿಯನ್ನು ಅವ್ಯಕ್ತ ಅಂತ ಹೇಳ್ತಾರೆ ಅವರು. ಗೋಚರಿಸದ ಪ್ರಕೃತಿಯನ್ನು ಅವ್ಯಕ್ತ ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿ ಗೋಚರಿಸುವ ಪ್ರಕೃತಿಯನ್ನು ಮಹತ್ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿ ಅಂದರೆ ಅವ್ಯಕ್ತ, ಅನ್ಮ್ಯಾನಿಫೆಸ್ಟೆಡ್ ಅಂತ. ಅಂದರೆ ಮೊದಲು ಈ ಪ್ರಕೃತಿ ಅನ್ನೋದು ಅವ್ಯಕ್ತವಾಗಿತ್ತು, ಕಣ್ಣಿಗೆ ಗೋಚರಿಸ್ತಾ ಇರಲಿಲ್ಲ. ಅಂದರೆ ಯಾವ ಜ್ಞಾನೇಂದ್ರಿಯಗಳಿಗೂ ಗೋಚರ ಆಗ್ತಾ ಇರಲಿಲ್ಲ. 2ನೇ ಸ್ಟೇಜಲ್ಲಿ ಅದು ಸೂಕ್ಷ್ಮವಾಗಿ ಗೋಚರಿಸಲಿಕ್ಕೆ ಶುರುವಾಯಿತು. ಅದನ್ನು ಅವರು ಮಹತ್ ಅಂತ ಹೇಳಿದರು. 3ನೇ ಹಂತದಲ್ಲಿ ಅದೇ ಪ್ರಕೃತಿ ಸ್ಥೂಲವಾಗಿ ಗೋಚರಕ್ಕೆ ಬಂದಾಗ, ವಿರಾಟ್ ರೂಪದಲ್ಲಿ ಗೋಚಾರಕ್ಕೆ ಬಂದಾಗ ಅದನ್ನು ವಿರಾಟ್ ಅಂತ ಹೇಳಿದರು. ಈಗ ಪ್ರಶ್ನೆ ಏನು ಅಂದರೆ, ಈ ಮಹತ್ ಅನ್ನೋ ಶಬ್ದ ವೇದಾಂತದಲ್ಲೂ ಬರುತ್ತೆ, ಸಾಂಖ್ಯದ ಸ್ಮೃತಿಯಲ್ಲೂ ಬರುತ್ತೆ. ಇದಕ್ಕೆ ಅರ್ಥ ಒಂದೇನು ಅಂತ ಇಲ್ಲಿ ಪ್ರಶ್ನೆ. ಮಹತ್ ಅನ್ನೋ ಶಬ್ದಕ್ಕೆ ಅಲ್ಲೂ ಇಲ್ಲೂ ಎರಡೂ ಕಡೆ ಉಪಯೋಗಕ್ಕೆ ಬರುತ್ತೆ, ಒಂದೇ ಅರ್ಥದಲ್ಲ ಅಂದರೆ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಕಠೋಪನಿಷತ್ತು ಅಂದರೆ ಉಪನಿಷತ್ತಿನ ದೃಷ್ಟಿಯಿಂದ, ವೇದಾಂತದ ದೃಷ್ಟಿಯಿಂದ ಮಹತ್ ಶಬ್ದದ ಅರ್ಥ ಜೀವಾತ್ಮ ಅಂತ. ಮಹತ್ ಶಬ್ದದ ಅರ್ಥ ಜೀವಾತ್ಮ. ಅಂದರೆ ಸಾಂಖ್ಯದ ಮಹತ್ ಶಬ್ದವನ್ನು ವೇದಾಂತದಲ್ಲಿ ಬಳಸಿಕೊಂಡಿದ್ದರೂ ಅದೇ ಅರ್ಥದಲ್ಲಿ ಬಳಸಿಕೊಂಡಿಲ್ಲ. ಅದರ ಅರ್ಥ ವೇದಾಂತದಲ್ಲಿ ಬೇರೆಯೇ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈಗ ಮುಂದಿನ ಸೂತ್ರ ಏನು ಹೇಳುತ್ತೆ ನೋಡೋಣ. 4ನೇ ಪಾದದ 8ನೇ ಸೂತ್ರ ಹೇಳುತ್ತೆ, ಚಮಸವತ್ ಅವಿಶೇಷಾತ್. ವೇದಾಂತ ಶಾಸ್ತ್ರದಲ್ಲಿ ಪರಬ್ರಹ್ಮ ಪರಮಾತ್ಮನು ಪ್ರಕೃತಿಯ ಸಹಾಯದಿಂದ, ತನ್ನ ಈಶ್ವರಿ ಶಕ್ತಿಯ ಸಹಾಯದಿಂದ ಈ ಜಗತ್ತನ್ನು ಸೃಷ್ಟಿಸಿದನು. ಅಂದರೆ ಪರಮಾತ್ಮನು ತನ್ನ ಶಕ್ತಿಯಾದ ಈಶ್ವರೀಯ ಶಕ್ತಿಯನ್ನು ಬಳಸಿಕೊಂಡು ಈ ಜಗತ್ತನ್ನು ಸೃಷ್ಟಿಸಿದನು. ಅಜ, ಅವ್ಯಕ್ತ, ಪ್ರಕೃತಿ ಮುಂತಾದ ಶಬ್ದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸಬೇಕು. ಅಂದರೆ ನಾವು ಸಾಂಖ್ಯಶಾಸ್ತ್ರದ ಬಗ್ಗೆ ಹೇಳುತ್ತಿದ್ದೇವೋ ಅಥವಾ ವೇದಾಂತ ಶಾಸ್ತ್ರದ ಬಗ್ಗೆ ಹೇಳುತ್ತಿದ್ದೇವೋ ಎಂದು ಮೊದಲು ತಿಳಿದುಕೊಂಡು ಆಮೇಲೆ ಆ ಶಬ್ದವನ್ನು ಉಪಯೋಗಿಸಬೇಕು ಅಂತ ಈ ಸೂತ್ರ ಹೇಳುತ್ತೆ. ಯಾಕಂದರೆ ಎಷ್ಟೋ ಶಬ್ದಗಳು ವೇದಾಂತದಲ್ಲೂ ಬರುತ್ತೆ, ಸಾಂಖ್ಯಶಾಸ್ತ್ರದಲ್ಲೂ ಬರುತ್ತೆ. ಹಾಗಾಗಿ ನಾವು ಎಲ್ಲಿ ಉಪಯೋಗಿಸ್ತಾ ಇದ್ದೇವೆ,
ಯಾವ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು ಅಂತ ಈ ಈ ಸೂತ್ರ ಹೇಳುತ್ತೆ. ನೋಡಿ, ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಹೇಳುವಂತೆ ವೇದಾಂತ ಶಾಸ್ತ್ರದಲ್ಲಿ ಪರಬ್ರಹ್ಮ ಪರಮಾತ್ಮನು ತನ್ನ ವಿಶೇಷ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದನು. ಉದಾಹರಣೆಗೆ ನೋಡಿ, ನೀರಿಗೆ ಅಲೆಗಳಾಗಿ, ನೀರಾಗಿ, ನದಿಯಾಗಿ ತೋರಿಸಿಕೊಳ್ಳುವ ಆಂತರಿಕ ಶಕ್ತಿ ಇದೆ. ನೀರಿಗೆ ಒಂದು ಆಂತರಿಕ ಶಕ್ತಿ ಇದೆ. ನೀರಿಗೆ ಒಂದು ಆಂತರಿಕ ಶಕ್ತಿ ಇದೆ. ಆ ಆಂತರಿಕ ಶಕ್ತಿಯ ಸಹಾಯದಿಂದ ನೀರು ಅಲೆಯಾಗಿ ತೋರ್ಪಡಿಸುತ್ತೆ, ನದಿಯಾಗಿ ತೋರಿಕೊಳ್ಳುತ್ತದೆ. ಯಾವುದರಿಂದ? ಆಂತರಿಕ ಶಕ್ತಿಯಿಂದ. ಆದರೆ ಈ ಶಕ್ತಿ ನೀರಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ವರ್ತಿಸ್ಲಿಕ್ಕಾಗೋದಿಲ್ಲ. ನಾನು ನೀರೇ ಬೇರೆ, ಈ ನೀರಿನಲ್ಲಿರುವ ಶಕ್ತಿಯೇ ಬೇರೆ, ನಾನು ಸ್ವತಂತ್ರವಾಗಿ ವರ್ತಿಸ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಈ ನೀರಿನ ಶಕ್ತಿ ನೀರಲ್ಲಿ ಮಾತ್ರ ಕಂಡುಬರುತ್ತದೆ. ಹಾಗಾಗಿ ಪರಮಾತ್ಮನು ತನ್ನ ಶಕ್ತಿಗಳೊಂದಿಗೆ ಸ್ಥೂಲವಾಗಿ ಕಂಡುಬಂದಾಗ, ಇದನ್ನು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ಪರಮಾತ್ಮನು ತನ್ನ ಶಕ್ತಿಗಳೊಂದಿಗೆ ಸ್ಥೂಲವಾಗಿ, ಗೋಚರವಾಗಿ, ಸ್ಥೂಲವಾಗಿ ಅಂದರೆ ಕಂಡುಬಂದಾಗ ಒಂದು ಜೀವ, ಇನ್ನೊಂದು ಜಗತ್ತು, ಮೂರನೇದು ಈಶ್ವರ. ಜೀವ, ಜಗತ್ತು, ಈಶ್ವರನಾಗಿ ತೋರಿಬರುತ್ತಾನೆ. ಭಗವಂತನು ತನ್ನ ಶಕ್ತಿಗಳೊಂದಿಗೆ ಸ್ಥೂಲವಾಗಿ ಕಂಡುಬಂದಾಗ ಜೀವ, ಜಗತ್ತು ಮತ್ತು ಈಶ್ವರ ರೂಪನಾಗಿ ಕಂಡುಬರುತ್ತಾನೆ. ಯಾವಾಗ ನಾವು ಜಗತ್ತಿನಲ್ಲಿ, ಜಗತ್ತಿನ ಏನು ಹೇಳಿ, ನಾಮರೂಪಾತ್ಮಕವಾದ್ದು ಜಗತ್ತು. ಜಗತ್ತು ಅಂದರೆ ನಾಮರೂಪಗಳು ಅಂತ ಅರ್ಥ ಅಷ್ಟೆ, ಇನ್ನೇನು ಅಲ್ಲ. ಈಗ ಹೇಳೋದು, ಯಾವಾಗ ನಾವು ಈ ಜಗತ್ತಿನಲ್ಲಿ ನಾಮರೂಪಗಳನ್ನು ಮರೆಯುತ್ತೇವೋ, ಅಂದರೆ ನಾಮರೂಪಗಳು ಇಲ್ಲ ಅಂತ ಮಾಡ್ತೇವೋ ಜಗತ್ತಿನಲ್ಲಿ, ಯಾವಾಗ ನಾವು ಜೀವದಲ್ಲಿ ಪ್ರತ್ಯಕ್ಷತಾವನ್ನು ತೆಗೆದುಹಾಕ್ತೇವೋ ಅಥವಾ ಮರೆಯುತ್ತೇವೋ, ಯಾವಾಗ ನಾವು ಈಶ್ವರನಲ್ಲಿ ಪರಿಚ್ಛಿನ್ನತಾ, ದೇಶ, ಕಾಲ ಮತ್ತು ವಸ್ತುವಿನ ಪರಿಚ್ಛಿನ್ನತಾವನ್ನು ತೆಗೆದುಹಾಕುತ್ತೇವೋ ಅಥವಾ ಮೀರಿ ಹೋಗುತ್ತೇವೋ, ಆವಾಗ ಪರಮಾತ್ಮ ತತ್ವವನ್ನು ನಾವು ನನ್ನ ಸ್ವಸ್ವರೂಪದಲ್ಲೇ ಕಾಣಲಿಕ್ಕೆ ಆಗತ್ತೆ. ಅಂದರೆ ಇದು ಅಡೆತಡೆಗಳು ಅಂತ. ನಾವು ಪರಮಾತ್ಮ, ಪರಬ್ರಹ್ಮ ಅಂತ ತಿಳ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಅಡೆತಡೆ ಯಾವುದು? ನಾಮ ಮತ್ತು ರೂಪಗಳು. ನಾಮರೂಪವನ್ನು ನೀವು ತೆಗೆದುಹಾಕಿದರೆ ಜಗತ್ತಿರೋದಿಲ್ಲ. ಜೀವದಲ್ಲಿ ಪ್ರತ್ಯಕ್ಷತ ಇದು ಇಲ್ಲಿರುವ ಅಡೆತಡೆ. ಇದನ್ನು ತೆಗೆದುಹಾಕಿದ್ರೆ ನೀವು ಪರಬ್ರಹ್ಮ ಸ್ವರೂಪ ಅಂತ ಗೊತ್ತಾಗತ್ತೆ. ಈಶ್ವರ ಅಂದರೆ ಮಾಯಾ ಸಹಿತನಾದ ಭಗವಂತನನ್ನು ಈಶ್ವರ ಅಂತ ನಾವು ಹೇಳ್ತೇವೆ. ಆ ಮಾಯೆಯನ್ನು ತೆಗೆದುಹಾಕಿ ನೋಡಲು ಸಾಧ್ಯವಾದಾಗ ನಾನು ಪರಬ್ರಹ್ಮ ಪರಮಾತ್ಮ ಅಂತ ಗೊತ್ತಾಗತ್ತೆ ಅಂತ ಈ ಸೂತ್ರ ಹೇಳುತ್ತೆ. ಹಾಗಾಗಿ ಸಾಂಖ್ಯರು ಹೇಳೋ ಪ್ರಕೃತಿಗೂ ವೇದಾಂತಿಗಳು ಹೇಳೋ ಪ್ರಕೃತಿಗೂ ತುಂಬ ಭೇದವಿದೆ. ಇದನ್ನು ನಾವು ತಿಳ್ಕೊಳ್ಬೇಕು ಅಂತ. ಈಗ ಮುಂದಿನ ಸೂತ್ರ ಹೇಳುತ್ತೆ, ಅಜ ಪ್ರಕೃತಿ ಇದನ್ನು ಹೇಗೆ ಉಪಯೋಗಿಸ್ತಾರೆ ನೋಡಿ. ಮುಂದಿನ ಸೂತ್ರ ಹೇಳುತ್ತೆ, 4ನೇ ಪಾದದ 9ನೇ ಸೂತ್ರ, ಜ್ಯೋತಿ ರೂಪಕ್ರಮಾತು ತಥಾಹಿ ಅಧೀಯತ ಏಕೆ. ಜ್ಯೋತಿ ರೂಪಕ್ರಮಾತು ತಥಾಹಿ ಅಧೀಯತ ಏಕೆ. ಸಾಂಖ್ಯರ ಪ್ರಕಾರ ಅಜ ಅನ್ನೋ ಶಬ್ದದ ಅರ್ಥ ಬೇರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪರಮಾತ್ಮನ ಶಕ್ತಿಯು 3 ವಿಧ ಅಂತ ಹೇಳ್ತಾರೆ. ಅಂದರೆ ಆ ಉಪನಿಷತ್ತು ಹೇಳುತ್ತೆ, ಈ ಜಗತ್ತು ತೇಜಸ್ಸು, ಜಲ ಮತ್ತು ಪೃಥ್ವಿಯಿಂದ ಉಂಟಾಗಿದೆ ಅಂತ. ಅವರು ತೇಜಸ್ಸನ್ನು ರಜೋಗುಣ ಅಂತ ಹೇಳ್ತಾರೆ, ಜಲವನ್ನು ಸತ್ವಗುಣ ಅಂತ ಹೇಳ್ತಾರೆ, ಅನ್ನ ತೇಜಸ್ಸು, ಜಲ, ಅನ್ನ ಅಂದರೆ ಪೃಥ್ವಿ ಅಂತ.
ಈ ಪೃಥ್ವಿಯನ್ನು ಅವರು ಕಪ್ಪು ಬಣ್ಣಕ್ಕೆ ಅಂದರೆ ತಮೋ ಗುಣಕ್ಕೆ ಹೋಲಿಸ್ತಾರೆ. ಸರಿಯಾಗಿ ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಛಾಂದೋಗ್ಯ ಉಪನಿಷತ್ತಿನ ಪ್ರಕಾರ ಈ ಜಗತ್ತು ತೇಜಸ್ಸು, ಜಲ ಮತ್ತು ಪೃಥ್ವಿ ಜಲ ಮತ್ತು ತೇಜಸ್ಸಿನಿಂದಾಗಿದೆ. ತೇಜಸ್ಸು ಅಂದರೆ ರಜೋಗುಣ, ಜಲ ಅಂದರೆ ಸತ್ವಗುಣ, ಪೃಥ್ವಿ ಅಂದರೆ ತಮೋಗುಣ ಅಂತ ಅವರು ಹೇಳ್ತಾರೆ. ಈ ಮೂರರಿಂದ ಜಗತ್ತು ಉಂಟಾಯಿತು. ಹಾಗಾಗಿ ಶ್ವೇತಾಶ್ವತರ ಉಪನಿಷತ್ತು ಹೇಳುವಂತೆ ಜೀವ, ಜಗತ್ತು ಮತ್ತು ಈಶ್ವರ ಈ ಮೂರೂ ಪರಬ್ರಹ್ಮ ಪರಮಾತ್ಮನ ಶಕ್ತಿಗಳು. ಈ ಮೂರು ಪ್ರಕೃತಿಗಳು ಈ ಅನಾದಿ ಶಕ್ತಿಗಳು, ಇವು ಅನಾದಿ ಶಕ್ತಿಗಳು ಅಂತ ಹೇಳ್ತವೆ. ಯಾರ್ದು? ಪರಮಾತ್ಮಂದು. ಅಷ್ಟೇ ಅಲ್ಲದೆ ಅದು ಬಣ್ಣವನ್ನು ಹೇಳುತ್ತೆ. ಅದೇ ಹೇಳುತ್ತೆ ರಜೋಗುಣದ ಬಣ್ಣ ಕೆಂಪು, ಸತ್ವಗುಣದ ಬಣ್ಣ ಬಿಳಿ, ಪೃಥ್ವಿ ಅಥವಾ ತಮೋಗುಣದ ಬಣ್ಣ ಕಪ್ಪು ಅಂತ ಹೇಳುತ್ತೆ. ಹಾಗಾದರೆ ಈ ಮೂರು ಬಣ್ಣಗಳು, ಕೆಂಪು, ಬಿಳಿ, ಕಪ್ಪು ಬಣ್ಣಗಳು ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರುತ್ತೆ. ಈಗ ತೇಜಸ್ಸು, ಜಲ, ಪೃಥ್ವಿ ಓಕೆ, ಅದೊಂದು ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಇದ್ದಕ್ಕಿದ್ದಾಗೆ ಮಧ್ಯದಲ್ಲಿ ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ ಅಂತ ಇದೆಲ್ಲಿಂದ ಬಂತು ಅನ್ನೋದಕ್ಕೆ ಮುಂದಿನ ಸೂತ್ರ ಉತ್ತರಿಸತ್ತೆ. ಮುಂದಿನ ಸೂತ್ರ ಹೇಳುತ್ತೆ, 4ನೇ ಪಾದದ 10ನೇ ಸೂತ್ರ, ಕಲ್ಪನೋಪದೇಶಾಚ್ಚ ಮಧ್ವಾದಿವತ್ ಅವಿರೋಧ. ಏನು ಹೇಳುತ್ತೆ ಈ ಸೂತ್ರದಲ್ಲಿ ಅಂದರೆ, ನಾವು ಯಾವುದು ಗೊತ್ತಿಲ್ವೋ ಅದನ್ನು ತಿಳ್ಕೊಳ್ಬೇಕಂದ್ರೆ ನಮಗೇನು ಗೊತ್ತಿದೆಯೋ ಅದರಿಂದ ಶುರು ಮಾಡಬೇಕು. ಈಗ ನನಗೆ ಯಾವುದು ವಿಷಯ ಗೊತ್ತಿಲ್ಲ ಅಂದರೆ ನನಗೇನು ಗೊತ್ತಿದೆ, ಆ ಗೊತ್ತಿರೋದಕ್ಕೂ ಗೊತ್ತಿಲ್ಲದಕ್ಕೂ ಏನಾದರೂ ಸಂಬಂಧ ಇದೆಯೋ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಸ್ವಸ್ವರೂಪ ಪರಮಾತ್ಮನನ್ನು ನಮ್ಗೆ ಗೊತ್ತಿಲ್ಲ. ನಾವು ನಾನೇ ಪರಬ್ರಹ್ಮ, ನಾನೇ ಪರಮಾತ್ಮ, ಈ ಜಗತ್ತು ಪರಬ್ರಹ್ಮ ತತ್ವ, ಈ ನಾನನ್ನು ಪ್ರತ್ಯೇಗಾತ್ಮ ಹೀಗೆಲ್ಲ ಕೇಳ್ತೇವೆ. ಅದು ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು ಅಂತ, ಸ್ವಸ್ವರೂಪವಾದ ಪರಮಾತ್ಮನನ್ನು ತಿಳಿದುಕೊಳ್ಳಲು ನಮಗೆ ಗೊತ್ತಿರುವ ಸೂರ್ಯ ನೋಡಿ, ಸೂರ್ಯ ಭಗವಂತ ನಮಗೆ ಕಾಣಿಸ್ತಾನೆ, ಓಂ ಅನ್ನೋದು ವಿಷಯ ನಮಗೆ ಗೊತ್ತಿದೆ, ಮುಂತಾದುವುದರ ಸಹಾಯವನ್ನು ತಗೊಳ್ಬೇಕು ಅನ್ನತ್ತೆ. ಅಂದರೆ ನೀವು ಓಂಕಾರವನ್ನು ಉಚ್ಚಾರ ಮಾಡ್ತಾ ಹೋಗಿ ನೀವು ಪರಬ್ರಹ್ಮ ತತ್ವಕ್ಕೆ ರೀಚ್ ಆಗ್ತೀರಿ. ನೀವು ಸೂರ್ಯ ಭಗವಂತನನ್ನು ಆರಾಧನೆ ಮಾಡ್ತಾ ಹೋಗಿ ಆ ಸೂರ್ಯ ಭಗವಂತನಲ್ಲಿರುವ ಶಕ್ತಿ, ಪರಬ್ರಹ್ಮ ಶಕ್ತಿ ನಿಮಗೆ ಗೋಚಾರ ಆಗತ್ತೆ. ಹೋಗ್ತಾ ನಿಮಗೇನು ಗೊತ್ತಾಗತ್ತೆ, ಆ ಪರಬ್ರಹ್ಮ ಶಕ್ತಿ ಪರಮಾತ್ಮನು ನಾನೇ. ಯಾಕಂದ್ರೆ ನಾನು ಪ್ರತ್ಯೇಗಾತ್ಮ, ಅಲ್ಲಿರೋದು ಪರಬ್ರಹ್ಮ ಶಕ್ತಿ. ಪ್ರತ್ಯೇಗಾತ್ಮನಿಗೂ ಪರಬ್ರಹ್ಮ ಶಕ್ತಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅದರಿಂದ ನಾನೇ ಪರಬ್ರಹ್ಮ ಅಂತ ಗೊತ್ತಾಗತ್ತೆ ಅಂತ ಹೇಳುತ್ತೆ. ಅಜದ ಮೂಲಕ ಅಂದರೆ ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣಗಳು ನಮಗೆ ಗೊತ್ತಿದೆ. ಈಗ ನಾನು ಶುರು ಮಾಡಿದಲ್ಲಿ ನಮ್ಗೆ ಏನು ಗೊತ್ತಿದೆಯೋ ಅದರ ಮೂಲಕ ಗೊತ್ತಿಲ್ಲದ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ದು. ಈಗ ಬಿಳಿ ಬಣ್ಣ ಅಂದರೆ ನಮ್ಗೆ ಗೊತ್ತಿದೆ, ಕೆಂಪು ಬಣ್ಣ ಅಂದರೆ ನಮ್ಗೆ ಗೊತ್ತಿದೆ, ಕಪ್ಪು ಬಣ್ಣ ಅಂದರೆ ನಮ್ಗೆ ಗೊತ್ತಿದೆ. ಇದರ ಮೂಲಕ ಗೊತ್ತಿಲ್ಲದ ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಅಂತ ನಾವು ಹೇಳ್ತೇವೆ. ಅಂದರೆ ಏನು, ನಾವು ಬಣ್ಣಗಳನ್ನು ಗುರುತಿಸಲಿಕ್ಕೆ ನಮಗೆ ಗೊತ್ತಾಗತ್ತೆ, ಸುಲಭವಾಗಿ ಗೊತ್ತಾಗತ್ತೆ ಬಣ್ಣಗಳನ್ನು ಗುರುತಿಸಲಿಕ್ಕೆ. ಆದ್ದರಿಂದ ಪರಮಾತ್ಮನಿಗೂ ಉಪಾಧಿ ಎಂಬ ಬಣ್ಣಗಳನ್ನು ಕೊಟ್ಟು ನಾವು ಸುಲಭವಾಗಿ ಗುರುತಿಸ್ಬೋದು. ಅಂದರೆ ಸಗುಣೋಪಾಸನೆ, ಒಂದು ಥರ ನೋಡಿದರೆ ಸಗುಣೋಪಾಸನೆ ಮೂಲಕ ಪರಬ್ರಹ್ಮ ಪರಮಾತ್ಮನನ್ನು ಮೊದಲು ನೋಡಿ ಅನಂತರ ನಿರ್ಗುಣೋಪಾಸನೆಗೆ ಹೋದರೆ ನಮಗೆ ಇದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅಂತ ಈ ಸೂತ್ರ ಹೇಳುತ್ತೆ. ಈಗ ಮುಂದಿನ ವಿಚಾರ ಏನು ಅಂದರೆ, ಪಂಚ ಅನ್ನೋ ಒಂದು ಶಬ್ದ ಸಾಂಖ್ಯಶಾಸ್ತ್ರದಲ್ಲಿ ಬರುತ್ತೆ. ಇದೇನು ಹೇಳುತ್ತೆ, 25 ತತ್ವಗಳು ಇವೆ ಅಂತ. ವೇದಾಂತದಲ್ಲೂ ಪಂಚ ಅಂತ ಇದೆ.
ಹಾಗಾದರೆ ವೇದಾಂತದಲ್ಲಿ ಇದರ ಅರ್ಥವೇನು ಎನ್ನುವುದು ಪ್ರಶ್ನೆ. ಪಂಚ ಅಂದರೆ 25 ಅಂತ. ಈಗ ಮುಂದಿನ ಸೂತ್ರ ಇದಕ್ಕೆ ಉತ್ತರವಾಗಿ ಹೇಳುತ್ತೆ. 4ನೇ ಪಾದದ 11ನೇ ಸೂತ್ರ ಹೇಳುತ್ತೆ, ನ ಸಂಖ್ಯೋಪಸಂಗ್ರಹಾದಪಿ ನಾನಾಭಾವಾತ್ ಅತಿರೇಕಾಚ್ಚ. ಈಗ ಸಾಂಖ್ಯರು 1ರಿಂದ 25 ವಿಚಾರಗಳನ್ನು, ಗುಣಗಳನ್ನು ಹೇಳಿದರು. ವೇದಾಂತಿಗಳು ಹೇಳ್ತಾರೆ ಅಷ್ಟೇ ಅಲ್ಲ, ಇನ್ನೂ 2 ಗುಣಗಳನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಇನ್ನೂ 2 ಗುಣಗಳನ್ನು ಸೇರಿಸಬೇಕು. ಯಾವ 2 ಸೇರಿಸಬೇಕು ಅಂತ ಮುಂದಿನ 12ನೇ ಸೂತ್ರದಲ್ಲಿ ಹೇಳ್ತಾರೆ ನೋಡಿ. ಪ್ರಾಣದಯೋ ವಾಕ್ಯಶೇಷಾತ್, ಪ್ರಾಣ ಮತ್ತು ಇಂದ್ರಿಯಗಳನ್ನು ಸೇರಿಸಬೇಕು. ಅವರ 25 ಅಂಶಗಳ ಜೊತೆಗೆ ಈ 2 ಅಂಶಗಳನ್ನು ಸೇರಿಸಿದಾಗ ಒಟ್ಟು 27 ಅಂಶ ಆಗತ್ತೆ. ಹಾಗಾಗಿ ಸಾಂಖ್ಯರು ಹೇಳೋ ಪಂಚ ಅನ್ನೋ ಶಬ್ದಕ್ಕೂ ವೇದಾಂತಿಗಳು ಅದೇ ಪಂಚ ಅನ್ನುವ ಶಬ್ದವನ್ನು ಉಪಯೋಗಿಸಿದರು. ಅದೊಂದೇ ಅಲ್ಲ ಅಂತ ತಿಳಿದು ಬರುತ್ತದೆ ಅಂತ ಹೇಳ್ತಾ 13ನೇ ಸೂತ್ರ ಹೇಳುತ್ತೆ, ಜ್ಯೋತಿಷಿ ಏಕೇಶಾಂ ಅಸತಿ ಅನ್ಯೇ. ಇದೊಂದು ಕಣ್ವ ಋಷಿಗಳು, ಕಣ್ವ ಶಾಖೆ ಅಂತ ಇದೆ. ಈ ಕಣ್ವ ಶಾಖೆಯಲ್ಲಿ ಅವರು ಈ 27ರಲ್ಲಿ ಅನ್ನವನ್ನು ಸೇರಿಸೋಲ್ಲ. ಅದರ ಬದಲು ಅವರು ಜ್ಯೋತಿಯನ್ನು ಸೇರಿಸ್ತಾರೆ. ಅನ್ನ ಅನ್ನೋ ಶಬ್ದದ ಬದಲು ಅವರು ಜ್ಯೋತಿ ಅನ್ನೋ ಶಬ್ದವನ್ನು ಸೇರಿಸ್ತಾರೆ. ಅವರು ಹೇಳ್ತಾರೆ, ಗಾಡ್ ಈಸ್ ಲೈಟ್ ಆಫ್ ಆಲ್ ಲೈಟ್. ಈ ಜ್ಯೋತಿಯು ಎಲ್ಲ ಜ್ಯೋತಿಗಳಿಗೂ ಬೆಳಕನ್ನು ಕೊಡುವಂಥ ಜ್ಯೋತಿ, ಅದೇ ಪರಬ್ರಹ್ಮ ಪರಮಾತ್ಮ ಅಂತ ಹೇಳ್ತಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಏನು ಪ್ರಶ್ನೆ? ಈ ಜಗತ್ತಿನ ಸೃಷ್ಟಿಯ ಕ್ರಮವನ್ನು ಮತ್ತು ಕಾರಣವನ್ನು ಬೇರೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತವೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಉಪನಿಷತ್ತುಗಳೇ ಈ ಜಗತ್ತಿನ ಸೃಷ್ಟಿಯನ್ನು ಬೇರೆ ಬೇರೆ ಕ್ರಮವನ್ನು ಹೇಳುತ್ತೆ. ನೋಡಿ, ಕೆಲವು ಉಪನಿಷತ್ತುಗಳು ಹೇಳ್ತವೆ ಸತ್ನಿಂದ ಈ ಪ್ರಪಂಚ ಸೃಷ್ಟಿಯಾಯಿತು ಅನ್ನುತ್ತವೆ. ಸತ್ತಿನಿಂದ ಈ ಪ್ರಪಂಚವು ಸೃಷ್ಟಿಯಾಯಿತು ಅಂತ ಹೇಳುತ್ತೆ. ಇನ್ನು ಕೆಲವು ಕಡೆ ಏನು ಹೇಳುತ್ತೆ, ಅಸತ್ತಿನಿಂದ ಈ ಪ್ರಪಂಚವು ಸೃಷ್ಟಿಯಾಯಿತು ಅನ್ನತ್ತೆ. ಇನ್ನು ಕೆಲವು ಕಡೆ ಏನು ಹೇಳ್ತಾರೆ, ಆಕಾಶದಿಂದ ಈ ಜಗತ್ತು ಕ್ರಿಯೇಟ್ ಆಗಿದೆ, ಸೃಷ್ಟಿಯಾಗಿದೆ ಅಂತಾರೆ. ಇನ್ನು ಕೆಲವು ಕಡೆ ಉಪನಿಷತ್ತಲ್ಲಿ ಹೇಳ್ತಾರೆ ಅಗ್ನಿಯಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ. ಹೀಗೆ ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಥರ ಹೇಳಿದರೆ ನಾವು ಅರ್ಥ ಹೇಗೆ ಮಾಡ್ಕೊಳ್ಬೇಕು? ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು? ಸತ್ತಿನಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತಲೋ, ಅಸತ್ತಿನಿಂದ ಅಂತಲೋ, ಅಗ್ನಿಯಿಂದ ಅಂತಲೋ, ಆಕಾಶದಿಂದ ಅಂತಲೋ ಅನ್ನೋದು ಪ್ರಶ್ನೆಗೆ. ಹಾಗಾಗಿ ಈ ಜಗತ್ತಿನ ಪ್ರಾರಂಭದ ಬಗ್ಗೆ ಮತ್ತು ಈ ಜಗತ್ತಿನ ಸೃಷ್ಟಿಯ ಬಗ್ಗೆ ಬೇರೆ ಬೇರೆ ಒಪಿನಿಯನ್ಗಳು ಕಂಡುಬರ್ತವೆ. ಹಾಗಾದರೆ ಪರಬ್ರಹ್ಮ ಪರಮಾತ್ಮನೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ ಅಂತ ಹೇಗೆ ತಿಳಿದುಕೊಳ್ಳೋದು? ಈಗ ನಾನಾ ಥರ ಗೊಂದಲಮಯವಾಗಿ ಹೇಳಿದರೆ ಹೇಗಪ್ಪ ತಿಳ್ಕೊಳ್ಳೋದು ಅಂದರೆ ಮುಂದಿನ ಸೂತ್ರ ಇದಕ್ಕೆ ಉತ್ತರಿಸುತ್ತೆ. 4ನೇ ಪಾದದ 14ನೇ ಸೂತ್ರ ಹೇಳುತ್ತೆ, ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇಹೇ. ಆಕಾಶ ಮುಂತಾದ ಕಾರಣಗಳಿಂದ ಈ ಜಗತ್ತಿನ ಸೃಷ್ಟಿಗೆ ಆಕಾಶ ಕಾರಣವೆಂದರು, ಪ್ರಾಣ ಕಾರಣವೆಂದರು, ಅಗ್ನಿ ಕಾರಣವೆಂದರು. ಒಟ್ಟಾರೆ ಏನು ಹೇಳೋದು ಗೊತ್ತಾ? ಅಧಿಷ್ಠಾನ ಪರಬ್ರಹ್ಮ ಪರಮಾತ್ಮನೇ ಅಧಿಷ್ಠಾನವಾಗಿದ್ದಾನೆ. ಹಾಗಾಗಿ ಈ ಜಗತ್ತಿನ ಸೃಷ್ಟಿಗೆ ಪರಬ್ರಹ್ಮ ಪರಮಾತ್ಮನೇ ಕಾರಣ ಅಂತ ಹೇಳೋದು. ಶಬ್ದಗಳು ಬೇರೆ ಬೇರೆ ಉಪಯೋಗಿಸಿದರು ಆ ಶಬ್ದಗಳ ನಿಜವಾದ ಅರ್ಥ ಅವರು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತೈತರಿ ಉಪನಿಷತ್ತಿನಲ್ಲಿ ಆತ್ಮನಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು, ಹೀಗೆ ವಾಯುವಿಂದ ಅಗ್ನಿ ಬಂತು, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಹೀಗೆ ಹೇಳ್ತಾರೆ.
ಛಾಂದೋಗ್ಯ ಉಪನಿಷತ್ತಲ್ಲಿ ಮೊದಲು ತೇಜಸ್ಸು ಬಂತು, ತೇಜಸ್ಸಿನಿಂದ ಜಲ ಬಂತು, ಜಲದಿಂದ ಪೃಥ್ವಿ ಬಂತು ಅಂತ ಹೇಳ್ತಾರೆ. ಪ್ರಶ್ನೋಪನಿಷತ್ತಲ್ಲಿ ಮೊದಲು ಪ್ರಾಣ ಸೃಷ್ಟಿಯಾಯಿತು, ನಂತರ ಉಳಿದದ್ದು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಟ್ಟಾರೆ ಏನು ಅಂದರೆ, ಜಗತ್ತಿನ ಸೃಷ್ಟಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದರೂ ಇವೆಲ್ಲರ ಹಿಂದೆ ಇರುವುದು ಒಂದೇ ತತ್ವ. ಅದು ಪರಬ್ರಹ್ಮ ಪರಮಾತ್ಮ ತತ್ವ, ಹೊರತು ಬೇರೆ ಅಲ್ಲ. ಹಾಗಾಗಿ ಶಬ್ದಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವ ಅಗತ್ಯ ಇಲ್ಲ, ತುಂಬ ಗೊಂದಲ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತದೆ. ಮುಂದಿನ ಸೂತ್ರ 15ನೇ ಸೂತ್ರ ಹೇಳುತ್ತೆ, ಸಮಾಕರ್ಷಾತ್. ಇಲ್ಲಿ ಅಸತ್ ಎಂದರೆ ಅವ್ಯಕ್ತ ಸ್ಥಿತಿಯಲ್ಲಿ, ಅಂದರೆ ಪರಮಾತ್ಮನು ಇದ್ದರೂ ಕಾರಣದ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದನು ಎಂದರ್ಥ. ಅವ್ಯಕ್ತ ಅವ್ಯಕ್ತ ಅಸತ್ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಅಸತ್, ಸತ್ ಅಂದರೆ ಇದೆ, ಅಸತ್ ಅಂದರೆ ಇಲ್ಲ, ಇಲ್ಲ ಅಥವಾ ಶೂನ್ಯ ಅಂತ ಅರ್ಥ ಅಲ್ಲ. ಮತ್ತೇನು? ಇಲ್ಲಿ ಅಸತ್ ಎಂದರೆ ಅವ್ಯಕ್ತ ಸ್ಥಿತಿಯಲ್ಲಿ ಪರಮಾತ್ಮನು ಇದ್ದನು, ಅಂದರೆ ವ್ಯಕ್ತ ಆಗಲಿಲ್ಲ ಅಷ್ಟೇ, ಇದ್ದ, ವ್ಯಕ್ತ ಆಗಲಿಲ್ಲ. ಸತ್ಯ ಎಂದರೆ ವ್ಯಕ್ತವಾದ, ಮ್ಯಾನಿಫೆಸ್ಟ್ ಆದ, ಕಂಡು ಬಂತು ಅಂತ ಅರ್ಥ. ಶೂನ್ಯ ಎಂದರೆ 6 ಶೂನ್ಯಗಳನ್ನು ಸೇರಿಸಿದರೆ ಮಹಾಶೂನ್ಯ ಅಂತ ಸಾಂಖ್ಯರು ಹೇಳ್ತಾರೆ. ಮಹಾಶೂನ್ಯ ಎಂದರೆ ಒಂದೇ ಒಂದು ಇತ್ತು, ದ್ವೈತವಿರಲಿಲ್ಲ ಅಂತ ಇಲ್ಲಿ ಅರ್ಥ. ಅಸತ್ಯ ಅಂದರೆ ಮತ್ತೆ ಅನ್ಮ್ಯಾನಿಫೆಸ್ಟೆಡ್ ಎಕ್ಸಿಸ್ಟೆನ್ಸ್, ಮ್ಯಾನಿಫೆಸ್ಟ್ ಆಗುವ ಮೊದಲು ಇತ್ತು. ಅನ್ಮ್ಯಾನಿಫೆಸ್ಟೆಡ್ ಎಕ್ಸಿಸ್ಟೆನ್ಸ್ ಅಂದ್ರೇನು? ಇತ್ತದು, ಅದು ಇನ್ನೂ ಮ್ಯಾನಿಫೆಸ್ಟ್ ಆಗಲಿಲ್ಲ. ಹಾಗಾಗಿ ಅಸತ್ ಮತ್ತು ಅವ್ಯಾಕೃತ, ಪ್ರೆಸೆಂಟ್ ಅನ್ಮ್ಯಾನಿಫೆಸ್ಟೆಡ್ ಎಕ್ಸಿಸ್ಟೆನ್ಸ್. ಸ್ವಲ್ಪ ಇದು ನಿಧಾನ ಅರ್ಥ ಮಾಡಿಕೊಳ್ಬೇಕು. ಇತ್ತು, ಅದು ವ್ಯಕ್ತ ಆಗಲಿಲ್ಲ ಅಂತ. ಅಸತ್ಯ ಅಂದರೆ ಇತ್ತು, ಅದು ವ್ಯಕ್ತವಾಗಿಲ್ಲ. ಯಾವುದದು? ಅದೇ ಪರಬ್ರಹ್ಮ. ಇತ್ತು, ಅದು ವ್ಯಕ್ತವಾಗಿಲ್ಲ. ಮುಂದಿನ ಸೂತ್ರ ಇದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, 4ನೇ ಪಾದ 16ನೇ ಸೂತ್ರ ಹೇಳುತ್ತೆ, ಜಗದ್ವಾಚಿತ್ವಾತ್. ಕೌಶೀತಕಿ ಉಪನಿಷತ್ತಲ್ಲೇ ಹೇಳ್ತಾರೆ, 16 ಕಲೆಗಳ ಉಪಾಸನೆಗಳು. 16 ಕಲೆಗಳು ಅಂದರೆ ಪರಬ್ರಹ್ಮದ 16 ಪಾರ್ಟ್, ಅಂಗಗಳು ಅಂತ ಹೇಳ್ಬೋದು. ಒಂದೊಂದೇ ಅಂಗಕ್ಕೆ ಒಂದೊಂದು ಕಲೆ ಅಂತ ಹೇಳ್ತಾರೆ ಅಂತ. ಎಲ್ಲ 16 ಪಾರ್ಟನ್ನು ಸೇರಿಸಿದಾಗ ಅದನ್ನು 16 ಕಲೆಗಳ ಪುರುಷ ಅಂತ ಹೇಳ್ತಾರೆ. ಉದಾಹರಣೆಗೆ ಬೆಳಕಿಗೆ ಅವರು 2 ಕಲೆಗಳನ್ನು ಕೊಡ್ತಾರೆ. ಒಂದು ಬೆಳಕು, ಇನ್ನೊಂದು ಹೀಟ್, ಬಿಸಿ, ಅದಕ್ಕಿರೋ ಬಿಸಿ. ಹಾಗಾಗಿ ಹೇಳ್ತಾರೆ ಮಹಾತ್ಮರಿಗೆ ಷೋಡಶ ಕಲೆಗಳಿರ್ತವೆ ಅಂತ. ಷೋಡಶ ಅಂದರೆ 16 ಕಲೆಗಳು ಇರ್ತವೆ. ಶ್ರೀಕೃಷ್ಣ ಪರಮಾತ್ಮನಿಗೆ 16 ಕಲೆಗಳು ಇತ್ತು ಅಂತ. ಈಗ ಉಪಾಸನೆ ಮಾಡಿದಾಗ ಕೆಲವು ಕಲೆಗಳನ್ನು ಉಪಾಸನೆ ಮಾಡ್ತಾರೆ. 16 ಕಲೆಗಳಲ್ಲಿ ಯಾವುದಾದ್ರೂ ಒಂದು ಕಲೆಯನ್ನು ತಗೊಂಡು ಉಪಾಸನೆ ಮಾಡ್ತಾರೆ. ಪರಬ್ರಹ್ಮ ತತ್ವ ನೀವು ವನ್ನು ತಿಳ್ಕೊಂಡಾಗ ನೀವು 16 ಕಲೆಗಳನ್ನು ಸೇರಿ ಅರ್ಥ ಮಾಡ್ಕೊಳ್ತೀರಿ. ಉಪಾಸನೆ ಮಾಡಿದಾಗ ನೋಡಿ, ಇದು ವ್ಯತ್ಯಾಸ ಏನು? ನೀವು ಯಾವುದೋ ಒಂದು ದೇವರನ್ನು ಉಪಾಸನೆ ಮಾಡ್ತೀರಿ, ಶಕ್ತಿಯನ್ನು ಉಪಾಸನೆ ಮಾಡ್ತೀರಿ, ಅಂದರೆ ಯಾವುದೋ ಒಂದು ಕಲೆಯನ್ನು ಉಪಾಸನೆ ಮಾಡ್ತಾರೆ. ಒಂದು ಕಲೆ ಅಂದರೆ ಒಂದು ದೇವರು. ಅದೇ ನೀವು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡ್ಕೊಳ್ತೀರಿ ಅಂದರೆ ಪೂರ್ತಿಯಾಗಿ ಭಗವಂತನ ಅರ್ಥ ಮಾಡ್ಕೊಳ್ತೀರಿ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ 4ನೇ ಪಾದದ 17ನೇ ಸೂತ್ರ ಹೇಳುತ್ತೆ, ಜೀವ ಮುಖ್ಯ ಪ್ರಾಣಲಿಂಗಾನ್ನೇತಿ ಚೇತ್ ತದ್ವ್ಯಾಖ್ಯಾತಂ. ಏನು ಹೇಳ್ತದೆ? ಯಾರ ಉಪಾಸನೆ ಮಾಡಬೇಕು ಅಂದರೆ ಜೀವದ ಉಪಾಸನೆ, ಪ್ರಾಣನ ಉಪಾಸನೆ ಎಂದರೆ ಇದು ಸಾಧ್ಯ ಇಲ್ಲ. ಯಾಕಂದರೆ
ನಾವು ಜೀವ, ಪ್ರಾಣ, ಬ್ರಹ್ಮ ಹೀಗೆ ಮೂರರ ಉಪಾಸನೆಯನ್ನು ಒಟ್ಟಿಗೆ ಮಾಡಿದರೆ, ನೀವು ಯಾವುದೋ ಒಂದೊಂದನ್ನು ಮಾಡ್ಬೋದು. ಒಟ್ಟಿಗೆ ಮಾಡಿದರೆ ಏನಾಗತ್ತೆ, ಉಪಾಸನೆ ಅಂದರೆ ಏನು? ಫಸ್ಟು ಮನಸ್ಸನ್ನು ಕೇಂದ್ರೀಕರಿಸೋದು. ಒಂದು ದೇವರಲ್ಲಿ, ಒಂದು ಡೈಟಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು. ನಾಮಜಪದ ಮೂಲಕ ಇರ್ಬೋದು, ಪೂಜೆ ಮೂಲಕ ಇರ್ಬೋದು, ಕೇಂದ್ರೀಕರಿಸೋದು. ನೀವು ಮೂರು ದೇವರನ್ನು ಉಪಾಸನೆ ಮಾಡಿದರೆ ಮನಸ್ಸು ಎಲ್ಲಿ ಕೇಂದ್ರೀಕೃತ ಆಗುತ್ತೆ? ಒಂದು ಸಲ ಮನಸ್ಸು ಆ ಸೈಡ್ ಹೋಗುತ್ತೆ, ಜೀವ ಅಂತ ಜೀವದ ಕಡೆ ಹೋಗುತ್ತೆ, ಇನ್ನೊಂದು ಪ್ರಾಣದ ಕಡೆ ಹೋಗುತ್ತೆ, ಹೀಗೆ ಉಪಾಸನೆ. ಹಾಗಾಗಿ ಇಲ್ಲಿ ಹೇಳೋದು ಜ್ಞೇಯ ತತ್ವ ಪರಬ್ರಹ್ಮ ಪರಮಾತ್ಮನೇ ಅಂತ ನೀವು ತಿಳಿದುಕೊಂಡಾಗ ಇದು ಸುಲಭ ಆಗತ್ತೆ. ನೀವು ಒಂದೊಂದೇ ದೇವರ ಉಪಾಸನೆ ಮಾಡೋದಕ್ಕಿಂತ ಪರಬ್ರಹ್ಮ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದುಕೊಂಡರೆ ಇದು ಅತ್ಯಂತ ಸುಲಭವಾದ ವಿಚಾರ ಅಂತ ಹೇಳ್ತಾ ಮುಂದಿನ ಸೂತ್ರ 4ನೇ ಪಾದದ 18ನೇ ಸೂತ್ರ ಹೇಳುತ್ತೆ, ಅನ್ಯರ್ಥಂ ತು ಜೈಮಿನಿಃ ಪ್ರಶ್ನ ವ್ಯಾಖ್ಯಾನಾಭ್ಯಾಮಪಿ ಚೈವಮೇಕೆ. ಜೈಮಿನಿ ಋಷಿಗಳು ಪೂರ್ವಮೀಮಾಂಸೆ ಜೈಮಿನಿ ಋಷಿಗಳು ಹೇಳ್ತಾರೆ, ಅವರ ಅನುಸಾರ ನಾವು ಇಲ್ಲಿ ವಿಚಾರ ಮಾಡುತ್ತಿರುವ ಜೀವ, ಪ್ರಾಣ ಮುಂತಾದ ವಿಷಯಗಳು ಜೀವಾತ್ಮ ಮತ್ತು ಪ್ರಾಣದ ವಿಷಯವೇ ಅಲ್ಲ ಅಂತ ಹೇಳ್ತಾರೆ ಅವರು. ನಿಮಗೆ ಶಬ್ದಗಳು ಹಾಗೆ ಕಂಡು ಬಂದ್ರೂ, ಜೀವ ಅನ್ನೋ ಶಬ್ದ ಕಂಡು ಬಂದ್ರೂ, ಪ್ರಾಣ ಅನ್ನೋ ಶಬ್ದ ಕಂಡು ಬಂದರು, ಆ ಶಬ್ದದ ಹಿಂದೆ ಹೋಗಬೇಡಿ, ಆ ಶಬ್ದದ ಹಿಂದಿರೋ ವಿಚಾರವನ್ನು ತಿಳ್ಕೊಳ್ಳಿ. ಏನು ಅವರು ಹೇಳ್ತಾರೆ, ಜೀವ ಅಂದರೆ ವಿಜ್ಞಾನಮಯ, ಕೋಶದಲ್ಲಿ ವಿಜ್ಞಾನಮಯ ಕೋಶವನ್ನು ಜೀವ ಅಂತ ಹೇಳ್ತಾರೆ. ಈ ಜಗತ್ತಿನ ವಿಷಯ ಏನು? ಹುಟ್ಟು ಸಾವು, ನೋವು ನಲಿವು. ವಿಷಯದಲ್ಲೂ ಸಾಕಾಗಿ ಅಂದರೆ ಏನಾಗುತ್ತೆ, ಜೀವಾತ್ಮನು ಪ್ರತಿ ಸಲ ತನ್ನ ದೇಹಗಳನ್ನು ಬದಲಾಯಿಸಿಕೊಂಡು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಅನುಭವವನ್ನು ಪಡಿತಾ ಇರ್ತಾನೆ. ಲಕ್ಷಾಂತರ ಸಲ ನಾವು ಹುಟ್ಟಿ ಸತ್ತಿದ್ದೇವೆ. ಕೊನೆಗೆ ಯಾವುದೋ ಒಂದು ಜನ್ಮದಲ್ಲಿ ಅವನಿಗೆ ಇದು ಸಾಕಪ್ಪ, ಇದು ಸಾಕು ಅಂತ ಬೇಸತ್ತು ಹೋಗ್ತಾನೆ. ಆಗ ಅವನು ಏನು ಮಾಡ್ತಾನೆ, ತಾನಿರುವ ಹೃದಯದಲ್ಲಿ ಇರೋ ಪರಮಾತ್ಮನೊಡನೆ ಒಂದಾಗಲು ಬಯಸ್ತಾನೆ. ನಮಗೆ ಗೊತ್ತಿದೆ, ನಮ್ಮ ಹೃದಯದಲ್ಲಿ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಆದರೆ ಈ ಜೀವಾತ್ಮ ಕರ್ತೃತ್ವ ಭೋಕ್ತೃತ್ವ ಹೊಂದಿ ಪರಮಾತ್ಮ ತನ್ನ ಜೊತೆಗೆ ತನ್ನ ಹತ್ತಿರ ಇರುವ ಪರಮಾತ್ಮನಿಗೆ ವಿಮುಖನಾಗಿ ನೋಡ್ತಾ ಇದ್ದಾನೆ. ಆದರೆ ಅನೇಕ ಜನ್ಮಗಳ ಅನುಭವದಿಂದ ಈ ಹುಟ್ಟು ಸಾವಿನ ಸಂಕೋಲೆಯಲ್ಲಿ ಸಾಕಿ ಈ ಜೀವಾತ್ಮನು ಪರಮಾತ್ಮನ ಕಡೆ ಮುಖ ಮಾಡ್ತಾನೆ. ಹಾಗಾಗಿ ಈ ಸೂತ್ರ ಹೇಳುತ್ತೆ, ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಈ ಸೂತ್ರ ಹೇಳುತ್ತೆ. ಇದೇನು ಹೇಳುತ್ತೆ, ನಾವು ಸಂತೋಷವಾಗಿರದೆ ಬೇರೆಯವರಿಗೆ ಸಂತೋಷ ಕೊಡಲಿಕ್ಕಾಗೋಲ್ಲ. ನಾನು ತುಂಬ ದುಃಖವಾಗಿದ್ದು ನಾನು ಬೇರೆಯವರಿಗೆ ಸಂತೋಷ ಕೊಡ್ತಾ ಇದ್ದೇನೆ ಅಂದರೆ ಇದು ಅರ್ಥ ಇಲ್ಲದ ವಿಷಯ ಅಂತ ಹೇಳ್ತಾರೆ. ಹಾಗೆಯೇ ಪರಬ್ರಹ್ಮ ಪರಮಾತ್ಮನನ್ನು ತತ್ವ ಸಹಿತವಾಗಿ ನಾವು ತಿಳಿದುಕೊಂಡು ಆನಂದಮಯವಾಗಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ಆನಂದವನ್ನು ಕೊಡಲು ನಮಗೆ ಸಾಧ್ಯ. ಅಂದರೆ ನನಗೆ ಪರಬ್ರಹ್ಮ ಪರಮಾತ್ಮನ ತತ್ವ ಗೊತ್ತಿಲ್ಲದೆ ನಾನು ಪರಬ್ರಹ್ಮ ಪರಮಾತ್ಮನ ತತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿದ್ದು ನಾನು ಸಂತೋಷವಾಗಿ ಆನಂದಮಯನಾಗಿದ್ದರೆ ಮಾತ್ರ ಆನಂದಮಯನಾದ ನಾನು ಆನಂದವನ್ನು ಹಂಚಲಿಕ್ಕಾಗುತ್ತದೆ. ಹಾಗಾಗಿ ನಾವು ಪ್ರಥಮವಾಗಿ ಆತ್ಮಜ್ಞಾನಿಗಳಾಗಿದ್ದರೆ ಮಾತ್ರ ಬೇರೆಯವರಿಗೆ ಆತ್ಮಜ್ಞಾನವನ್ನು ಬೋಧಿಸಬಹುದು. ಇಲ್ಲದಿದ್ದರೆ ಇದು ಸಾಧ್ಯ ಇಲ್ಲ ಅಂತ ಆಚಾರ್ಯ ಜೈಮಿನಿಯವರು ಹೇಳ್ತಾರೆ. ಜೀವ ಜಗತ್ತು ಈಶ್ವರ ಪರಬ್ರಹ್ಮ ತತ್ವದಿಂದ ಬಂದಿದೆ. ಹಿಂದಿನ ಸೂತ್ರ ನೋಡಿದೆವು ನಾವು. ಪರಬ್ರಹ್ಮ ತತ್ವ ವ್ಯಕ್ತವಾದಾಗ 3 ರೂಪದಲ್ಲಿ ವ್ಯಕ್ತವಾಗತ್ತೆ. ಅನ್ಮ್ಯಾನಿಫೆಸ್ಟೆಡ್ ಪರಬ್ರಹ್ಮ ತತ್ವ ತೋರಿಸು. ಈಗ ನೀವು ಕೇಳಿದ್ರೆ, ನೀವು ಪರಬ್ರಹ್ಮ ತತ್ವ ತೋರಿಸಿ ಹಾಗಂದ್ರೆ ಆಗೋಲ್ಲ. ಜ್ಞಾನೇಂದ್ರಿಯಗಳಿಗೂ ಸಿಗೋಲ್ಲ, ಮನಸ್ಸಿಗೂ ಸಿಗೋಲ್ಲ, ಬುದ್ಧಿಗೂ ಸಿಗೋಲ್ಲ, ಯಾವುದಕ್ಕೂ ಸಿಗೋಲ್ಲ. ಒಂದು ಥರ ಅವ್ಯಕ್ತ ರೂಪವಾಗಿರೋದು. ಜೀವವನ್ನು ತೋರಿಸು ಅಂದರೆ ತೋರಿಸ್ಬೋದು, ಜಗತ್ತನ್ನು ತೋರಿಸು ಅಂದರೆ ತೋರಿಸ್ಬೋದು, ಈ ಸಗುಣ ಈಶ್ವರನನ್ನು ತೋರಿಸು ಅಂದರೆ
ನಾವು ಮೂರ್ತಿ ಪ್ರತಿಮೆ ಮೂಲಕ ಹಾಗೆಲ್ಲ ತೋರಿಸ್ಬಹುದು. ಹಾಗಾಗಿ ಮ್ಯಾನಿಫೆಸ್ಟ್ ಆಗದೇ ಇರೋ ಪರಬ್ರಹ್ಮನನ್ನು ಮ್ಯಾನಿಫೆಸ್ಟ್ ಆದಾಗ ಜೀವ ಜಗತ್ತು ಮತ್ತು ಈಶ್ವರನಾಗಿ ಕಂಡುಬರ್ತಾನೆ. ಇದು ಅಭಿನ್ನ ನಿಮಿತ್ತ ಉಪಾದಾನ ಆಗಿರುವುದು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದರೆ ಏನು? ನಾವು ನೋಡಿದ್ದೇವೆ, ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಈ ಜಗತ್ತನ್ನು ಮಾಡಿದವನು ಭಗವಂತನೇ. ಈ ಜಗತ್ತನ್ನು ಮಾಡಲು ಬೇಕಾದ ಕಚ್ಚಾ ವಸ್ತುವು ಭಗವಂತನೇ. ಹಾಗಾಗಿ ಇಲ್ಲಿ ಭಗವಂತನನ್ನು ಪರಬ್ರಹ್ಮವನ್ನು ಬಿಟ್ಟು ಬೇರೆ ವಿಷಯವೇ ಇಲ್ಲ ಅನ್ನೋದಕ್ಕೆ ನಾವು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳ್ತೇವೆ. ಈ ಜಗತ್ತು ಜಡ ಚೇತನ, ಇದು ಜಡಾತ್ಮಕ ಪ್ರಕೃತಿ ಹೌದು, ಚೇತನಾತ್ಮಕ ಪ್ರಕೃತಿ ಹೌದು. ಇದು ಕೊನೆಗೆ ಪರಬ್ರಹ್ಮದಲ್ಲಿ ಮರಳಿ ಹೋಗುತ್ತದೆ. ಅದನ್ನೇ ನಾವು ಲಯ ಅಂತ ಹೇಳ್ತೇವೆ. ಇದನ್ನು ಮುಂದಿನ ಸೂತ್ರ ನೋಡಿ ಖಚಿತಪಡಿಸುತ್ತೆ. ಮುಂದಿನ ಸೂತ್ರ ಹೇಳುತ್ತೆ, 4ನೇ ಪಾದದ 19ನೇ ಸೂತ್ರ, ವಾಕ್ಯಾನ್ವಯಾತ್, ವಾಕ್ಯ ಮತ್ತು ಅನ್ವಯಗಳಿಂದ ತಿಳಿದು ಬರುವುದೇನೆಂದರೆ ತಿಳಿಯಬೇಕಾದ ಪರಬ್ರಹ್ಮವನ್ನೇ. ಆವಾಗ ನಾವು ಬ್ರಹ್ಮಜ್ಞಾನಿಗಳಾಗುತ್ತೇವೆ. ಸಾಂಖ್ಯರ ಪ್ರಕೃತಿಯನ್ನು ತಿಳಿದರೆ ನೀವು ಬ್ರಹ್ಮಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನೀವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಈ ಸೂತ್ರ ಹೇಳುತ್ತೆ. ಹಾಗಾಗಿ ಏನು ತಿಳ್ಕೊಳ್ಬೇಕು ಅಂದರೆ, ಈ ಜಗತ್ತಿಗೆ ನಿಮಿತ್ತ ಕಾರಣವು ಭಗವಂತನೇ, ಉಪಾದಾನ ಕಾರಣವು ಭಗವಂತನೇ. ಬೇರೆ 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 ಮತದವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಉದಾಹರಣೆಗೆ ಕ್ರಿಶ್ಚಿಯನ್ ಮತದವರು, ಹಾಗೆ ಸುಮಾರು ಮತದವರು, ಅವ್ರು ಏನು ಹೇಳ್ತಾರೆ, ನಿಮಿತ್ತ ಕಾರಣ ಪರಮಾತ್ಮ ಹೌದು, ಉಪಾದಾನ ಕಾರಣ ಪರಮಾತ್ಮ ಅಂತ ನಾವು ಒಪ್ಪಲ್ಲ. ಅವರು ಬೇರೆ ಬೇರೆ ಹೇಳ್ತಾರೆ. ಈಗ ಸಾಂಖ್ಯರು ಜಡ ಪ್ರಕೃತಿ ಹೇಳುವಾಗೆ. ಹಾಗಾಗಿ ಈಗ ಏನಾಯಿತು, ಹಾಗಾಗಿ ಅವರಿಗೆ ಎಲ್ಲೆಲ್ಲಿಯೂ ಪರಮಾತ್ಮನನ್ನು ನೋಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ವೇದಾಂತ ಏನು ಹೇಳುತ್ತೆ, ಪರಮಾತ್ಮನು ಈ ಸೃಷ್ಟಿಯನ್ನು ಮಾಡಿ, ಜಗತ್ತಿನ ಸೃಷ್ಟಿಯನ್ನು ಮಾಡಿ ತಾನು ಈ ಜಗತ್ತಿನಲ್ಲಿ ಪ್ರವೇಶಿಸಿದನು ಅಂತ ಹೇಳುತ್ತೆ. ಅವರು ಹಾಗೆ ಹೇಳೋಲ್ಲ. ಭಗವಂತನು ಜಗತ್ತಿನ ಸೃಷ್ಟಿ ಮಾಡಿದನು, ಅಷ್ಟೇ, ಮುಗಿದೋಯ್ತು, ಅವನ ಪಾಡಿಗೆ ಅವನು ಎಲ್ಲೋ ಹೋದ ಅಂದರೆ ಆಮೇಲೆ ಅವನಿಗೂ ಜಗತ್ತಿಗೂ ಸಂಬಂಧವೇ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾರೆ. ಹಾಗಾಗಿ ಅವರಿಗೆ ಜಗತ್ತಿನಲ್ಲಿ ಭಗವಂತನನ್ನು ನೋಡಲಿಕ್ಕಾಗ್ತಾ ಇಲ್ಲ. ನಮಗೆ ವೇದಾಂತಿಗಳು ಹೇಳುವ ರೀತಿಯಲ್ಲಿ ಭಗವಂತನು ಜಗತ್ತನ್ನು ಸೃಷ್ಟಿ ಮಾತ್ರ ಮಾಡಿಲ್ಲ, ಅದರೊಳಗೆ ಅವನು ಪ್ರವೇಶಿಸಿದನು. ಈ ಜಗತ್ತಿನ ಸೃಷ್ಟಿಕರ್ತನೂ ಅವನೇ, ಈ ಜಗತ್ತು ಭಗವಂತಮಯವಾಗಿದೆ ಅಂತ ನೋಡಲಿಕ್ಕೆ ವೇದಾಂತಿಗಳಿಗೆ ಮಾತ್ರ ಸಾಧ್ಯ. ಅದು ಅವರಿಗೆ ಸಾಧ್ಯ ಇಲ್ಲದಾದ್ದರಿಂದ ಅವ್ರೇನು ಮಾಡ್ತಾರೆ, ಸ್ವರ್ಗ, ನರಕ, ಪಾಪ, ಪುಣ್ಯ ಮುಂತಾದರಲ್ಲಿ ಅವರು ಕಳೆದೋಗ್ತಾರೆ. ವೇದಾಂತಿಗಳು ಪರಮಾತ್ಮನಲ್ಲೇ ತಮ್ಮನ್ನು ತಾವು ನಿಲ್ಲಿಸ್ಕೊಳ್ತಾರೆ ಅಂತ ಹೇಳ್ತಾ 20ನೇ ಸೂತ್ರ ಹೇಳುತ್ತೆ, ಪ್ರತಿಜ್ಞಾ ಸಿದ್ಧೇ ಲಿಂಗಂ ಆಶ್ಮರತ್ಯ. ಆಶ್ಮರತ್ಯ ಅನ್ನೋದು ಋಷಿಗಳು ಏನು ಹೇಳ್ತಾರೆ, ಉಪಕ್ರಮ ಉಪಸಂಹಾರ ಏಕತ್ವ ವೇದಾಂತದ ಮುಖ್ಯ ಧ್ಯೇಯ ಅಂತ ಹೇಳ್ತಾರೆ. ಅಂದರೆ ನೀವು ಎಲ್ಲಿಂದ ಶುರು ಮಾಡಿದ್ದೀರೋ ಕೊನೆಗೆ ಆ ತತ್ವಕ್ಕೆ ಬಂದು ನಿಲ್ಲಬೇಕು ಅಂತ. ನೀವು ಈಗ ಉಪಕ್ರಮ ಮಾಡಿದ್ದು ಏನು, ನಾವು ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ಉಪಕ್ರಮ ಮಾಡಿದ್ದು, ನೀವು ಯಾವ ಥರ ಹೋದರೂ, ಯಾವ ಶಬ್ದವನ್ನು ಉಪಯೋಗಿಸಿದರೂ ಇರುವುದು ಪರಬ್ರಹ್ಮ ಪರಮಾತ್ಮನೇ, ಅದು ಪರಬ್ರಹ್ಮ ಪರಮಾತ್ಮನನ್ನೇ ಸೂಚಿಸತ್ತೆ ಅಂತ ಉಪಕ್ರಮ ಮಾಡಿದೆವು. ಆಮೇಲೆ ಅದರ ಬಗ್ಗೆ ಸಾಕಷ್ಟು ವಿವರಿಸಿ ಕೊನೆಗೆ ಏಕತ್ವ, ಎಲ್ಲ ಉಪನಿಷತ್ತುಗಳು, ಶ್ರುತಿಗಳು, ಸ್ಮೃತಿಗಳು, ಪುರಾಣಗಳು ಎಲ್ಲವೂ ಇದನ್ನೇ ಹೇಳುತ್ತೆ ಅಂತ ನಾವು ಹೇಳಬೇಕಲ್ವ. ಅದನ್ನೇ ಇಲ್ಲಿ ಋಷಿಗಳು, ಆಶ್ಮರತ್ಯ ಋಷಿಗಳು ಹೇಳ್ತಾರೆ. ನಮ್ಮ ಸಿದ್ಧಾಂತ ಮೊದಲು ಪರಬ್ರಹ್ಮವು ಒಂದೇ ಆಗಿತ್ತು. ಹಾಗಾಗಿ ಇಲ್ಲಿ ಕೊನೆಗೆ ಹೇಳಬೇಕಾದ ಏನು, ಪರಬ್ರಹ್ಮವು ತಾನು ಜಗತ್ತಾಗಿ ತೋರಿ ಬಂತು, ಜೀವ ಜಗತ್ತು ಈಶ್ವರವಾಗಿ ತೋರಿ ಬಂತು. ಆಮೇಲೆ ಅದು ಪ್ರಳಯವಾದಾಗ ಪರಬ್ರಹ್ಮದಲ್ಲೇ ಸೇರಿ ಹೋಯಿತು.
ಹಾಗಾಗಿ ಜೀವ ಪ್ರಾಣ ಮುಂತಾದವುಗಳ ಬಗ್ಗೆ ಏನೇ ಹೇಳಿದರೂ ಅಂತಿಮ ತೀರ್ಮಾನ ಒಂದೇ, ಪರಬ್ರಹ್ಮ ಒಬ್ಬನೇ ಜಗತ್ತಲ್ಲಿ, ಅವನಿಂದಲೇ ಸೃಷ್ಟಿಯಾದ ಜಗತ್ತು ಕೊನೆಗೆ ಅವನಲ್ಲೇ ಲಯವಾಗಿ ಹೋಗುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮುಂದಿನ ಸೂತ್ರ ಹೇಳತ್ತೆ, 21ನೇ ಸೂತ್ರ 4ನೇ ಪಾದದ್ದು, ಉತ್ಕ್ರಮಿಷ್ಯತೆ ಏವಂ ಭಾವಾತ್ ಇತಿ ಔಡುಲೋಮಿ. ಔಡುಲೋಮಿ ಅನ್ನುವ ಋಷಿಗಳು ಏನು ಹೇಳ್ತಾರೆ? ಬ್ರಹ್ಮಜ್ಞಾನಿಯು ದೇಹವನ್ನು ಬಿಟ್ಟ ನಂತರ ಬ್ರಹ್ಮನ್ ಅಥವಾ ಪರಬ್ರಹ್ಮದ ಜೊತೆಗೆ ಒಂದಾಗುತ್ತಾನೆ. ಹಾಗಾಗಿ ಬ್ರಹ್ಮತತ್ವವೇ ಈ ಜಗತ್ತಿನಲ್ಲಿ ಅವನು ಬ್ರಹ್ಮದಲ್ಲೇ ಒಂದಾಗೋದ್ರಿಂದ ಉಪಾದಾನ ಕಾರಣ, ನಿಮಿತ್ತ ಕಾರಣ ಎಲ್ಲವೂ ಪರಬ್ರಹ್ಮವೇ ಆಗಿ ಹೋಗುತ್ತದೆ. ಮತ್ತು ಇದೇ ವಿಚಾರವನ್ನು ಮುಂಡಕೋಪನಿಷತ್ತು ಏನು ಹೇಳುತ್ತೆ ಅಂದರೆ, ಪಂಚದಶಾಕಲ ಎಲ್ಲ ದೇವತೆಗಳು ಕೊನೆಗೆ ಲಯದ ಕಾಲದಲ್ಲಿ ಎಲ್ಲ ದೇವತೆಗಳು ಹಿರಣ್ಯಗರ್ಭನಲ್ಲಿ ಚತುರ್ಮುಖ ಬ್ರಹ್ಮದಲ್ಲಿ ಹೋಗಿ ಸೇರಿಕೊಳ್ತಾರೆ. ಈ ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯಗರ್ಭನು ಪರಬ್ರಹ್ಮದಲ್ಲಿ ಹೋಗಿ ಸೇರಿಕೊಳ್ತಾನೆ. ಹೇಗೆ ಎಲ್ಲ ನದಿಗಳು ಸಮುದ್ರವನ್ನು ಸೇರಿಕೊಳ್ಳುತ್ತವೋ ಹಾಗೆ ಜ್ಞಾನಿಯಾದವನು ತನ್ನ ನಾಮರೂಪಗಳನ್ನು ಬಿಟ್ಟು, ಅಂದರೆ ಜೀವಾತ್ಮ ಭಾವವನ್ನು ಬಿಟ್ಟು ಪರಬ್ರಹ್ಮ ಪರಮಾತ್ಮನಲ್ಲಿ ಒಂದಾಗುತ್ತಾನೆ. ಹಾಗಾಗಿ ಈ ಜಗತ್ತಿಗೆ ಪರಬ್ರಹ್ಮ ಪರಮಾತ್ಮನೇ ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು. ಜಗತ್ತು ಜಡ, ಜೀವ ಚೇತನ. ಜಗತ್ತು ಜಡ ಪ್ರಕೃತಿ, ಜೀವ ಅಂದರೆ ಚೇತನ ಪ್ರಕೃತಿ. ಹೀಗೆ ಜಡ ಚೇತನಗಳು ಕೊನೆಗೆ ಪರಬ್ರಹ್ಮದಲ್ಲೇ ಒಂದಾಗುತ್ತವೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂದರೆ ಪರಬ್ರಹ್ಮ ಪರಮಾತ್ಮ ತತ್ವವನ್ನೇ ಅಂತ ಇದು ಈ ಸೂತ್ರ ಹೇಳಿದರೆ, ಮುಂದಿನ ಸೂತ್ರ 22ನೇ ಸೂತ್ರ ಹೇಳುತ್ತೆ, ಅವಸ್ಥಿತೇ ಇತಿ ಕಾಶಕೃತ್ಸ್ನ. ಜೀವ ಜಗತ್ತು ಈಶ್ವರ ಪ್ರಳಯ ಕಾಲದಲ್ಲಿ ಪರಬ್ರಹ್ಮ ಪರಮಾತ್ಮನಲ್ಲೇ ಹೋಗಿ ಸೇರುತ್ತವೆ ಅಂತ ಅದನ್ನೇ ನಾವು ತಿಳಿದುಕೊಳ್ಳಬೇಕು ಅಂತ ಕಾಶಕೃತ್ಸ್ನ ಋಷಿ ಹೇಳ್ತಾರೆ. ಅವ್ಯಕ್ತ, ಪ್ರಕೃತಿ, ದಹರ ಮುಂತಾದ ಇವೆಲ್ಲ ಶಬ್ದಗಳು ನಮ್ಮನ್ನು ಪರಬ್ರಹ್ಮ ಪರಮಾತ್ಮನಲ್ಲಿ ಕರೆದುಕೊಂಡು ಹೋಗುವ ಶಬ್ದಗಳು. ಅವ್ಯಕ್ತ ಅಂದ್ರೂ, ಪ್ರಕೃತಿ ಅಂದ್ರೂ, ದಹರ ಆಕಾಶ ಅಂದ್ರೂ ಇವೆಲ್ಲ ನಮ್ಮನ್ನು ಪರಬ್ರಹ್ಮ ಪರಮಾತ್ಮನಲ್ಲಿ ಕರ್ಕೊಂಡು ಹೋಗುವ ಶಬ್ದಗಳಾದ್ದರಿಂದ ಶಬ್ದಗಳ ಹಿಂದೆ ನಾವು ಹೋಗಬಾರ್ದು ಅಂತ. ನಾವು ಜಗತ್ತಿನ ಸೃಷ್ಟಿಯ ಬಗ್ಗೆ ಹೇಳುವಾಗ ಪರಬ್ರಹ್ಮ ಪರಮಾತ್ಮನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಜೀವಗತಿ, ಸುಖ ದುಃಖ, ಪರಬ್ರಹ್ಮನೇ ಜೀವನಕ್ಕೆ ಕಾರಣ. ಈಗ ಮುಂದಿನ ಒಂದು ಪ್ರಶ್ನೆ ಬರುತ್ತೆ, ಸ್ಥಿತಿ ಲಯಕ್ಕೆ ಪರಬ್ರಹ್ಮ ಪರಮಾತ್ಮನೇ ಕಾರಣ ಅಂತ ನಾವು ಹೇಳಿದ್ದೆವು. ಎಲ್ಲದಕ್ಕೂ ಪರಬ್ರಹ್ಮ ಪರಮಾತ್ಮನೇ ಕಾರಣ ಅಂತ ನಾವೀಗ ಒಟ್ಟಾರೆ ಹೇಳ್ತಾ ಇದ್ದೇವೆ. ಈಗ 23ನೇ ಸೂತ್ರ ಹೇಳುತ್ತೆ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟ ತಾನುಪರೋಧಾತ್. ಈ ಸೂತ್ರವು ಪರಬ್ರಹ್ಮವು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ ಹಾಗೂ ನಿಮಿತ್ತ ಕಾರಣವಾಗಿದೆ ಅಂತ ಮತ್ತೆ ಹೇಳುತ್ತೆ. ಸಾಂಖ್ಯರು ಮತ್ತು ಇತರ ಮತೀಯರು ಹೇಳಿದಂತೆ ಪ್ರಕೃತಿಯು ಉಪಾದಾನ ಕಾರಣ ಅಲ್ಲ, ಪರಬ್ರಹ್ಮವೇ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಈಗ ಸಾಂಖ್ಯರು ಹೇಳಿದ ಹಾಗೆ ಒಪ್ಪಿದರೆ ಏನು, ಪ್ರಕೃತಿಯೇ ಪರಬ್ರಹ್ಮ ಪರಮಾತ್ಮ ನಿಮಿತ್ತ ಕಾರಣ. ಅಂದರೆ ಈಗ ಕುಂಬಾರನು ಮಡಿಕೆ ಮಾಡುತ್ತಾನೆ ಅಂದರೆ ಕುಂಬಾರ ಪರಬ್ರಹ್ಮ ಅಂತ ತಗೊಂಡು, ನಿಮಿತ್ತ ಅಂದರೆ ಯಾವುದು, ಉಪಾದಾನ ಮಣ್ಣು, ಜೈಲು ಮಣ್ಣು, ಅದು ಪ್ರಕೃತಿ ಅಂತ ತಗೊಂಡ್ರೆ ಏನಾಗತ್ತೆ? ಆಗ ಪ್ರಕೃತಿಯೇ ಸರ್ವಸ್ವತಂತ್ರವಾಗಿರುತ್ತೆ, ಪರಮಾತ್ಮನೇ ಪ್ರಕೃತಿಯ ಹೇಳಿದಂತೆ ಕೇಳಬೇಕಾಗತ್ತೆ. ಪರಮಾತ್ಮನೇ ಪ್ರಕೃತಿ ಆದಿನಾಗಿ ಹೋಗ್ತಾನೆ. ಹಾಗಾಗಿ ಇದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಹಾಗೆ ಒಪ್ಪಲಿಕ್ಕಾಗೋಲ್ಲ. ನೀವು ಪರಮಾತ್ಮನನ್ನು ಪ್ರಕೃತಿಯನ್ನೇ ಮೇಲೆ ಇಟ್ಟು
ಪ್ರಕೃತಿಯ ಮಾತನ್ನೇ ಪರಮಾತ್ಮ, ಜಡ, ಪ್ರಕೃತಿ ಜಡ, ಅದರ ಮಾತನ್ನೇ ಚೇತನನಾದ ಪರಬ್ರಹ್ಮ ಪರಮಾತ್ಮ ಕೇಳ್ತಾನೆ ಅಂದರೆ ಅದನ್ನು ಒಪ್ಪೋದಕ್ಕಾಗೋಲ್ಲ ಅಂತ ಹೇಳ್ತಾ 24ನೇ ಸೂತ್ರ ಹೇಳ್ತಾರೆ, ಅವಿದ್ಯೋಪದೇಶಾಚ. ಈಗ ಉಪನಿಷತ್ತುಗಳು ನೋಡಿ ಹೀಗೆ ಹೇಳುತ್ತೆ, ಪರಬ್ರಹ್ಮ ಪರಮಾತ್ಮನು ತನ್ನ ಸಂಕಲ್ಪ ಮಾತ್ರದಿಂದಲೇ ಈ ಜಗತ್ತನ್ನು ಸೃಷ್ಟಿ ಮಾಡಿದನು. ಸೋಕಾಮಯತ ಅಂದರೆ ಪರಬ್ರಹ್ಮ ಪರಮಾತ್ಮನು ಸಂಕಲ್ಪ ಮಾಡಿದನು. ಹಾಗಾದರೆ ಶಬ್ದ ಮತ್ತು ಸಂಕಲ್ಪದಿಂದಲೇ ಈ ಜಗತ್ತಾಗಿದೆ. ಅವನೇನು ಸಂಕಲ್ಪ ಮಾಡಿದನು? ಈ ಜಗತ್ತನ್ನು ಸೃಷ್ಟಿ ಮಾಡುವ ಸಂಕಲ್ಪ ಮಾಡಿದನು. ಆಮೇಲೆ ಬಹುಸ್ಯಾಂ, ತಾನು ಬಹುವಾಗುವೆನು ಎಂದು ಸಂಕಲ್ಪ ಮಾಡಿದನು ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ 25ನೇ ಸೂತ್ರ ಹೇಳುತ್ತೆ, ಸಾಕ್ಷಾಚ್ಚೋ ಭಯಾಂ ನಾನಾತ್. ಸಾಕ್ಷಾಚ್ಚೋ ಭಯಾಂ ನಾನಾತ್. ಶ್ರುತಿ ಸ್ಮೃತಿ ಶಾಸ್ತ್ರಾದಿಗಳು ಸಹ ಈ ಎರಡು ಉಪಾದಾನ ನಿಮಿತ್ತ ಕಾರಣಗಳೆರಡು ಪರಬ್ರಹ್ಮ ಪರಮಾತ್ಮನೇ ಅಂತ ಪದೇ ಪದೇ ಹೇಳತ್ತೆ. ಹಾಗಾಗಿ ನಾವು ಅದನ್ನು ಒಪ್ಪಲೇಬೇಕು ಅಂತ ಹೇಳತ್ತೆ. 4ನೇ ಪಾದದ 26ನೇ ಸೂತ್ರ ಏನು ಹೇಳುತ್ತೆ, ಆತ್ಮಕೃತೆ ಹೇ ಪರಿಣಾಮಾತ್. ಈ ಸೂತ್ರವು ಸಹ ಅವ್ಯಕ್ತವು ಜಗತ್ತಾಗಿ ಕಾಣಿಸಿಕೊಂಡತು. ಪರಬ್ರಹ್ಮವು ತನ್ನ ಶಕ್ತಿಯಲ್ಲಿ ಈ ಸೃಷ್ಟಿಕ್ರಿಯೆಯನ್ನು ಮಾಡಿ ಈ ಸೃಷ್ಟಿಯಲ್ಲಿ ತಾನು ಸೇರಿಕೊಂಡಿತು ಅಂತ ಹೇಳುತ್ತೆ. ಮುಂದಿನ ಸೂತ್ರ ಹೇಳುತ್ತೆ, ಯೋನಿಶ್ಚ ಹಿ ಗೀಯತೆ. ಈ ಜಗತ್ತಿನ ಸೃಷ್ಟಿಗೆ ಭಗವಂತನೇ ಯೋನಿ, ಗರ್ಭವನ್ನು ಕೊಡುವನು. ಅಂದರೆ ಬ್ರಹ್ಮನೇ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಹೇಳುತ್ತೆ. 4ನೇ ಪಾದದ 28ನೇ ಸೂತ್ರ ಹೇಳುತ್ತೆ, ಏತೇನ ಸರ್ವೇ ವ್ಯಾಖ್ಯಾತ. ಹಾಗಾಗಿ ಈ ಮೇಲಿನ ಎಲ್ಲ ವಿವೇಚನೆಯಿಂದ, ಎಲ್ಲ ಶ್ರುತಿಗಳ ವಿಚಾರದಿಂದ, ಎಲ್ಲ ಸ್ಮೃತಿಗಳ ವಿಚಾರದಿಂದ, ಎಲ್ಲ ಉಪನಿಷತ್ತುಗಳ ವಿಚಾರದಿಂದ ನೀವು ಹೇಗೆ ಹೋದರೂ ಕೊನೆಗೆ ಏನು ಕನ್ಕ್ಲೂಷನಿಗೆ ಬರ್ತೇವೆ ಅಂದರೆ, ಈ ಜಗತ್ತಿನ ಕಾರಣ, ಜಗತ್ತಿನ ಸೃಷ್ಟಿಗೆ ಪರಬ್ರಹ್ಮ ಪರಮಾತ್ಮನೇ ಕಾರಣ ಅನ್ನೋದು ಒಟ್ಟಾರೆ ಸಮನ್ವಯ ಕಂಡುಬರುತ್ತದೆ. ಇದರಲ್ಲಿ ಕೊನೆಗೆ ಏನಾಗುತ್ತೆ ಅಂದರೆ ಸಮನ್ವಯ ಕಂಡುಬರುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ, ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿದು ಹೋಯಿತು. ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಗಿದು ಹೋಯಿತು. ಈ ಮೊದಲನೇ ಅಧ್ಯಾಯದಲ್ಲಿ ಒಟ್ಟು ನಾವು 134 ಸೂತ್ರಗಳನ್ನು ನೋಡಿದ್ದೇವೆ. ಎಷ್ಟರಲ್ಲಿ? 555 ಸೂತ್ರಗಳಲ್ಲಿ ನಾವು 134 ಸೂತ್ರಗಳನ್ನು ನೋಡಿದ್ದೇವೆ. ಒಟ್ಟಾರೆ ಈ ಮೊದಲನೇ ಅಧ್ಯಾಯ ಏನಪ್ಪ ಹೇಳುತ್ತೆ ಅಂದರೆ, ನೀವು ಯಾವ ಥರ ಹೋದರೂ ಈ ಜಗತ್ತಿನ ಸೃಷ್ಟಿ ಪರಮಾತ್ಮನಿಂದ ಆಯಿತು. ಈ ಪರಮಾತ್ಮನು ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು ಅಂತ ಹೇಳುತ್ತೆ. ನಿಮಗೆ ಅದೊಂದು ಎಕ್ಸಾಂಪಲ್ ಮನಸ್ಸಿಗೆ ತಂದ್ಕೊಳ್ಳಿ. ಈಗ ಒಂದು ಕುಂಬಾರ ಜೇಡಿ ಮಣ್ಣಿನಿಂದ ಮಡಕೆಯನ್ನು ಮಾಡುತ್ತಾನೆ. ಮಾಡುವವನು ನಿಮಿತ್ತ ಕಾರಣ, ಕುಂಬಾರ ನಿಮಿತ್ತ ಕಾರಣ, ಜೇಡಿ ಮಣ್ಣು ಉಪಾದಾನ ಕಾರಣ. ಈಗ ನಮ್ಮ ವೇದಾಂತ ಹೇಳೋದೇನು ಅಂದರೆ, ಜೇಡಿ ಮಣ್ಣು ಪರಮಾತ್ಮನೇ, ಅದನ್ನು ಮಾಡುತ್ತಿರುವ ಕುಂಬಾರನು ಪರಮಾತ್ಮನೇ. ಹಾಗಾಗಿ ಈ ಜಗತ್ತೆಂಬ ಸೃಷ್ಟಿಯಲ್ಲಿ ಇರೋದು ಭಗವಂತನೊಬ್ಬನೇ. ಅವನು ನಿಮಿತ್ತ ಕಾರಣನಾಗಿಯೂ ಅವನೇ ಇದ್ದಾನೆ, ಉಪಾದಾನ ಕಾರಣವಾಗಿಯೂ ಅವನೇ ಇದ್ದಾನೆ ಅಂತ ವೇದಾಂತಗಳು, ಉಪನಿಷತ್ತುಗಳು ಹೇಳ್ತಾ ಇರೋದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಉಳಿದ ಮತಗಳು, ಎಷ್ಟೋ ಮತಗಳು ಇದರ ಜೊತೆಗೆ ಸಹಮತ ಇಲ್ಲ. ಆದರೆ ಅವರನ್ನೊಬ್ಬೊಬ್ಬರನ್ನೇ ನೀವು ಹೀಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಹಾಗಲ್ಲ, ಇದು ಹೀಗೆ ಅಂತ ವೇದಾಂತ ಉಪನಿಷತ್ತುಗಳ ಮೂಲಕ ಹೇಳ್ತದೆ. ಮತ್ತು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ವೇದಾಂತ ವೇದ ಅಂದರೆ
ಶ್ರುತಿ ಮತ್ತು ಸ್ಮೃತಿಯನ್ನು ಬಿಟ್ಟು ಯಾವುದನ್ನು ಒಪ್ಕೊಳ್ಳಲ್ಲ. ಅದು ಏನೇ ಹೇಳಿದ್ರು ಅದು ಅವರು ಏನು ಹೇಳ್ತಾರೆ ಅಂದರೆ, ಶ್ರುತಿಯಲ್ಲಿ ಇದೆಯೋ ಸ್ಮೃತಿಯಲ್ಲಿ ಇದೆಯೋ ಅದರಂತೆ ಇದ್ದರೆ ಮಾತ್ರ ನಾವು ಒಪ್ಕೊಳ್ಳೋದು. ಇಲ್ಲದೆ ನೀವು ಚರ್ಚೆ, ಅನುಮಾನ, ಲಾಜಿಕ್ ಮೂಲಕ ಹೋದರೆ ನಾವು ಒಪ್ಕೊಳ್ಳೋಲ್ಲ. ನಮ್ಗೆ ಏನಿದ್ರು ಪ್ರಮಾಣ ಯಾವುದು ಅಂದರೆ ಶ್ರುತಿ ಮತ್ತು ಸ್ಮೃತಿ ಅನ್ನೋದೇ ನಮ್ಮ ಅಂತಿಮ ಪ್ರಮಾಣ. ಅದನ್ನು ಬಿಟ್ಟು ಆ ಗೆರೆಯನ್ನು ದಾಟಿ ನಾವು ಹೋಗೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಗೆ ಒಟ್ಟು ಮೊದಲನೇ ಅಧ್ಯಾಯ ಮುಗೀತು. ಇಲ್ಲಿ ಉಪಯೋಗಿಸಿದ ಅವ್ಯಕ್ತ ಅಂತ ಇರ್ಬೋದು, ದಹರಾಕಾಶ ಅಂತ ಇರ್ಬೋದು, ಅಂಗುಷ್ಟ ಮಾತ್ರ ಪುರುಷ ಅಂತ ಇರ್ಬೋದು. ಇವೆಲ್ಲ ಒಟ್ಟಾರೆ ಏನು ಹೇಳುತ್ತೆ, ಪರಬ್ರಹ್ಮ ಪರಮಾತ್ಮನಲ್ಲೇ ನಿಮ್ಮನ್ನು ತಂದು ಬಿಡತ್ತೆ. ನೀವು ಎಲ್ಲೇ ಹೋದ್ರೂ ಮತ್ತೆ ವಾಪಸ್ ಎಲ್ಲಿಗೆ ತಂದುಬಿಡತ್ತೆ, ಪರಬ್ರಹ್ಮ ಪರಮಾತ್ಮನಲ್ಲೇ ತಂದು ಬಿಡತ್ತೆ. ಬ್ರಹ್ಮಸೂತ್ರಗಳ ಉದ್ದೇಶ ಅದು. ನಿಮಗೀಗ ಕೇಳ್ತಾ ಅನ್ಬೋದು, ಎಷ್ಟು ಸಲಪ್ಪ ಇದನ್ನು ಹೇಳಿದ್ದೇ ಹೇಳ್ತಾರೆ ಅಂತ. ಇಲ್ಲಿ ಹೇಳಿದ್ದೇ ಹೇಳೋದು ಅನ್ನೋದಕ್ಕಿಂತ ನಿಮಗೆ ಉಪನಿಷತ್ತುಗಳಲ್ಲಿ ಓದಿದಾಗ ಬರುವ ಅನುಮಾನಗಳನ್ನು ಪರಿಹರಿಸಿ ಅವರು ಏನೇ ಹೇಳಿದರೂ, ಶಬ್ದಗಳು ಹೆಚ್ಚು ಕಮ್ಮಿ ಆಗಿದ್ರು, ಅವ್ರು ಆ್ಯಕ್ಚುಲಿ ಇಂಟೆನ್ಷನ್ ಹೇಳೋದು ಪರಬ್ರಹ್ಮ ಪರಮಾತ್ಮ ತತ್ವವನ್ನು ಅಂತ ತಿಳಿಸಲಿಕ್ಕೆ ಅನ್ನೋದು ಸಮನ್ವಯ ಅಧ್ಯಾಯದ ಮೂಲ ಉದ್ದೇಶ. ಹಾಗಾಗಿ ಆತ್ಮೀಯರೇ, ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಅಧ್ಯಾಯವನ್ನು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ನಾವು ಮೊದಲನೇ ಅಧ್ಯಾಯದಲ್ಲಿ 1ನೇ ಪಾದ ನೋಡಿದೆವು, 2ನೇ ಪಾದ ನೋಡಿದೆವು, 3ನೇ ಪಾದ ನೋಡಿದೆವು, 4ನೇ ಪಾದ ನೋಡಿದೆವು. ಅಂದರೆ ಒಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಹಾಗಾಗಿ ಮೊದಲಿನ ಅಧ್ಯಾಯದ 4 ಪಾದಗಳನ್ನು ನಾವು ನೋಡಿದ್ದೇವೆ. ಅಂದರೆ ನಾವು 555 ಸೂತ್ರಗಳಲ್ಲಿ 134 ಸೂತ್ರಗಳನ್ನು ನೋಡಿ ಆಯಿತು. ಮುಂದಿನ ಸೂತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರು. ಓಂ ತತ್ ಸತ್.